ಜಾಜಿ ಅವರು ಪರ್ತಕರು ತಮ್ಮ ತಾಳಿನ ಕೊಟ್ಟು ಮದುವೆ ಮಾಡಿಸ್ಬಿಟ್ರು. ತಾಳಿಯನ್ನು ತ್ಯಾಗ ಮಾಡಿದ ತ್ಯಾಗಮಯಿ ಜಾಜಿ ಅವ್ರಿಗೆ ಮನೆಗೆ ಮಾರಿ ಊರಿಗೆ ಉಪಕಾಲಿ ಬೇಕಿದ್ರು ಗೊತ್ತಾಗ್ಲಿಲ್ಲ. ಈ ಸ್ಪೀಚ್ ಮಾಡಿ ತೋರಿಸ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ನಾನು 101 ಫೇಸ್ಗೆ ಮ್ಯಾರೇಜ್ ಮಾಡಿಸ್ತಾ ಇದ್ದೀನಿ. ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಗಂಡ ಹೆಂಡತಿ ಯಾವಾಗ್ಲೂ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿರ್ಬೇಕು. ಯಾಕೆಂದ್ರೆ ಅವರಿಬ್ರು ಒಂದೇ ಕಾಯಿನ್ನ 2 ಮುಖಗಳಂತೆ. ಒಂದು ನೋಟ್ನ ಹರಿದು 2 ಭಾಗ ಮಾಡಿದ್ರೆ ಇದಕ್ಕೂ ಬೆಲೆ ಇಲ್ಲ, ಇದಕ್ಕೂ ಬೆಲೆ ಇಲ್ಲ. ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ಬೇಕು. ಗಂಡ ಹೆಂಡತಿ ಒಂಥರ 2 ವೀಲರ್ ಇದ್ದ ಹಾಗೆ. ಒಂದು ಟೈರ್ ಪಂಚರ್ ಆದ್ರೂ ಗಾಡಿ ಮುಂದಕ್ಕೆ ಹೋಗಲ್ಲ. ಬಿಡಿ, ನಿಮ್ ಟೈರ್ ಪಂಚರ್ ಆಗಿರೋದಕ್ಕೆ ತಾನೆ ನಮ್ಮ ಯಜಮಾನ್ರ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ. ನೋಡಿ, ಗಂಡ ಹೆಂಡತಿ ಯಾವತ್ತೂ ಕಿತ್ತಾಡ್ಬಾರ್ದು, ಒಟ್ಟಿಗೆ ಇರ್ಬೇಕು. ತಿಂಗಳಿಗೊಂದ್ಸಲ ಔಟಿಂಗ್ ಹೋಗ್ತಾನೆ ಇರ್ಬೇಕು. ಮದುವೆ ಆಗಿದ ತಕ್ಷಣ ಮೊದಲು ಮಾಡೋ ಕೆಲಸ ಅಂದ್ರೆ ಹನಿಮನ್ ಹೋಗೋದು. ಆಗ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳಕಾಗುತ್ತೆ. ಮದುವೆ ಆಗಿ 1 ವರ್ಷದೊಳಗಡೆ ಮಕ್ಳು ಮಾಡ್ಕೊಂಡ್ಬಿಡ್ಬೇಕು. ಆಗ ಮದುವೆ ಆಗೋದಕ್ಕೂ ಸಾರ್ಥಕವಾಗುತ್ತೆ. ಸೀಮೆಗಿಲ್ಲ ಸೊಸೆ ನೀನು. ಬಾಯಲ್ಲಿ ಹೇಳೋದು ಬೇಗ, ತಿನ್ನೋದು ಬದನೆಕಾಯಿ. ಯಾಕತ್ತೆ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದೆ. ಕಂಡವಳಿಗೆ ಗಂಡ ಹೆಂಡತಿ ಹೋಗಿರ್ಬೇಕು, ಹೀಗಿರ್ಬೇಕು ಅಂತ ಉಪದೇಶ ಮಾಡೋ ನೀನು ನನ್ನ ಮಗನಿಗೆ ತಕ್ಕ ಹೆಂಡತಿಯಾಗಿದ್ದೀಯಾ? ಮೊದಲು ಸೋಷಿಯಲ್ ಸರ್ವಿಸ್, ಆಮೇಲೆ ಈ ಮನೆ ಸರ್ವಿಸ್ ಮಾಡೋದು ಇದ್ದೇ ಇರುತ್ತೆ. ಈ ಮನೆಗೆ ನೀನು ಕಾಲಿಟ್ಟಾಗಿನಿಂದ ಬಡ್ಕೋತಾ ಇದ್ದೀನಿ. ಒಂದು ದಿನವಾದ್ರೂ ನನ್ನ ಮಗನ ಬದುಕಿನಲ್ಲಿ ದೀಪ ಹಚ್ಚಿದೀಯಾ? ನಾನ್ ದೀಪ ಹಚ್ಚಕ್ಕೆ ಹಬಿ ಯಾವತ್ ಕತ್ಲಲ್ಲಿದ್ರು. ಅವರೇ, ನಾವು ಆಡದಂತ ನಲ್ಲುಡಿಗಳನ್ನೆಲ್ಲ ನಾವು ಕದ್ದು ಕೇಳಿಸ್ಕೊಂಡ್ಬಿಟ್ವಿ. ಈಗಲೇ ತತ್ಕಾಲ್ ಸ್ಕೀಮಲ್ಲಿ ನನ್ನ ಬಗ್ಗೆ ಕ್ರಮ ಕೈಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಕೋರ್ಟಿಗೆ ಮೊರೆ ಹೋಗ್ಬಿಟ್ಟು ನಮ್ಮ ಪ್ರೀತಿನ ನಾವು ಪಡ್ಕೋಬೇಕಾಗುತ್ತೆ. ಹಬಿ, ಡೋಂಟ್ ಟಾಕ್ ರಬಿಶ್. ಮೊದಲು ಸಮಾಜ ಸೇವೆ, ಆಮೇಲೆ ಉಳಿದಿದ್ದೆಲ್ಲ. ಈಗ ನಾನು ದೀನ ದಲಿತರ ಸೇವೆ ಮಾಡ್ಬೇಕು ಅಂತಿದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಬಡವರ ಕರ್ಕೊಂಡ್ ಬನ್ನಿ, ಅವರ ಸೇವೆಗೆ ನಾನು ಸದಾ ಸಿದ್ಧ. ಜಾಜಿಯಕ್ಕೆ ವಾಟ್ ಬಲ್ಲು? ಹೆಸರು ಶ್ರೀದೇವಿ ಅಂತ, ಭಿಕ್ಷುಕಿ. ಅಮ್ಮ ಸವಳತಾಯಿ. ಅಲ್ಲೂ ನೀನ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯೇನೆ? 100 ರೂಪೀಸ್ ಕೊಟ್ಟು ಕಳಿಸ್ತಾ ಇರೋ. ನನ್ ಭಿಕ್ಷೆ ಬೇಡಕ್ಕೆಲ್ಲ ಬಂದಿರೋದು, ರಕ್ಷಣೆ ಬೇಡಕ್ಕೆ. ನಾನ್ ನಿಮ್ಗೆ ರಕ್ಷಣೆ ಕೊಡ್ಬೇಕಾ? ವೈ? ನನ್ ಪ್ರೀತಿ ಮಾಡೋ ಮೋದೇವಿ ಹೆಸರು ನಾಚಿಕೆ ಬೇಡ, ಹೆಸರು ಹೇಳೆ. ಜಿತೇಂದ್ರ ಅಂತ. ಜಿತೇಂದ್ರನಾ? ಆ ಜಿತೇಂದ್ರ ಎಲ್ಲ ತೆಗೀರಿ, ಇವನು ನನಗೆ ಭಿಕ್ಷೆ ಪಡ್ತಾನೆ. ಭಿಕ್ಷೆ ಬೇಡವರೆಲ್ಲ ಪ್ರೀತಿ ಮಾಡೋದ್ವಾಗೋದ್ರು. ನಾನು ಪ್ರೀತಿ ಮಾಡ್ಬೇಕಾದ್ರೆ ಒಂದೇ ಒಂದು ಹುಡುಗಿ ಕೂಡ ಸಿಗ್ತಾ ಇಲ್ಲ. ಅದು ನಿಂಗೆ ಆಲ್ರೆಡಿ ಏಜ್ ಬಾರ್ ಆಗಿದೆ. ಜಸ್ಟ್ ಕೀಪ್ ಕ್ವೈಟ್. ಲವ್ವೇನೋ ಆಯ್ತು, ಮುಂದೇನಾಯ್ತು ಅಂತ ಹೇಳು. ನಮ್ಮಿಬ್ಬರ ಮಧ್ಯೆ ಒಬ್ಬವತ್ತೆ ಇದ್ದಾನೆ, ಫೋಟೋ ಕೊಡ್ತಾನೆ. ಒಂಥರ ಹಂಗೆಯ ಅವನ್ ಮಕ್ಕ ಸಗಣಿ ಬೆಣ್ಣಿ ಚಟ್ಟ. ಆಮೇಲೆ ತಟ್ಟಿವಿ ಅಂತೆ. ಆ ವಿಲನ್ ಹೆಸರೇನೆ ದೇವೇಂದ್ರ ಅಂತ. ಬೇಡದ ಭಿಕ್ಷೆ ಆದ್ರೂ ಇಂದ್ರಲೋಕಕ್ಕೆ ಲಗ್ಗೆ ಇಟ್ಬಿಟ್ಟಿದ್ದಾರೆ. ಹೇಳೆ. ಒಂದಿನ ನಾನು ನನ್ ಜಿತೇಂದ್ರನ್ಗೋಸ್ಕರ ಕಾಯ್ತಾ ಇದ್ನ. ಆಮೇಲೆ ಏನ್ ನಡೀತು ಅಂತ ನನ್ನೇನ್ ಕೇಳ್ತೀರಾ, ನೀವೇ ನೋಡ್ರಿ. ಎಲ್ಲಿದೀಯಾ ನನ್ ರಾಜ? ಇಲ್ಲ, ಇದನ್ನ ನನ್ನ ರಾಣಿ. ನನ್ ಕರ್ದಿದ್ ನಿನ್ನಲ್ಲ. ಶ್ರೀದೇವಿ, ನಾನು ನಿನ್ನ ಯಥಾಚಿಕ್ಕಿ ಲವ್ ಮಾಡ್ತಾ ಇದ್ದೀನಿ. ಅಯ್ಯ ಮೂದೇವಿ, ಈ ವಿಷಯ ಏನಾದ್ರೂ ನನ್ ಜಿತೇಂದ್ರ ಗೊತ್ತಾದ್ರೆ ನಿನ್ ಚರ್ಮ ಸುಲ್ದು ಎಕರೆ ಮಾಡ್ಕೊಂಡ್ಬಿಡ್ತಾನೆ. ನೋಡು, ಯಾವ ಏನ್ ಮಾಡ್ತಾನೋ ನಾನು ನೋಡ್ತೀನಿ. ನಾನು ಇವತ್ತು ನಿನ್ ಜೊತೆ ಸಿನಿಮಾ ನೋಡ್ಬೇಕು. ಜಿತೇಂದ್ರ ನಮ್ಮ ಹುಡುಗಿ ತಂಟೆಗೆ ನನ್ನಪ್ಪ ಬಂದ್ರೆ ಕಾಲಾತಿ ಪಲ್ಯ ಮೋಡಿ ಒಳಗೆ ಮನಸ್ಬಿಡ್ತೀನಿ. ಶ್ರೀದೇವಿ, ಇವನ್ನ ನಂಬೇಡ, ಇವ್ನು ದೊಡ್ಡ ಬೆಕ್ಕರು. ನೀನೇನು? ನಾನು ಡಾಲರ್ಸ್ ಕಾಲೋನಿ ಬೆಕ್ಕರು. ಇವನು ಕಲಾಸಿ ಪಾಂಡ್ಯ ಬೋಲ್ ಮಾಡ್ತಾನೆ. ಅಂತಾನೆ ಸುಮ್ಕೆ ಹೋದ್ರೆ ಸರಿ, ಇಲ್ಲಾಂದ್ರೆ ಇನ್ನೊಂದು ಬಿಡ್ತೀನಿ. ನಾನು ನೋಡ್ಕೊತೀನಿ. ನೋಡ್ತಾ ಹೋಗಲೇ. ಜಿತೇಂದ್ರ, ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಕೊಡ್ದೆ ಏನಕ್ಕಾಯ್ತದ? ಸಣ್ಣಕಿದ್ರು ಯೋಟೊಂದ್ ಶಕ್ತಿ ಐತ್ ನಿನ್ಗೆ. ನಾನ್ 1 ಮನೆ ಅನ್ನ ತಿಂತೀನ, 106 ಮನೆ ಅನ್ನ ತಿಂತೀನಿ. ಅದಕ್ಕೆ ಇಟೊಂದ್ ಚಟ್ನಿ. ಜಿತೇಂದ್ರ, ಜಿತೇಂದ್ರ, ಶ್ರೀದೇವಿ, ಜಿತೇಂದ್ರ, ಶ್ರೀದೇವಿ, ಜಿತೇಂದ್ರ, ಶ್ರೀದೇವಿ. ನೀನ್ ಹೇಳೋದ್ ನಿಜನೇನಮ್ಮ? ಹೌದು ಅತ್ತೆ, ಭಿಕ್ಷುಕರಲ್ಲೂ ಪ್ರೀತಿ ಅನ್ನೋದಿರುತ್ತೆ. ಅವ್ರೇನ್ ಮನುಷ್ಯ ಅಲ್ವಾ? ನೀನ್ ಹೇಳೋದು ಕರೆಕ್ಟ್. ಭಿಕ್ಷುಕರಲ್ಲಿರೋ ಪ್ರೀತಿ ಸಾಹುಕಾರರಲ್ಲಿ ಇರೋಲ್ಲ. ಭಿಕ್ಷುಕರ ಕಂಪನಿ ಯಾವಾಗ್ಲೂ ಒಂದು ಮಗು ಇದ್ದೇ ಇರುತ್ತೆ. ಅದೇ ನನ್ನ ಸೊಸೆ ನೋಡು, ಸಾರಿ ಕಲ್ಪು.
ಶ್ರೀದೇವಿ ನಿನ್ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಏನಾಯ್ತು ಅಂತ ಹೇಳೆ. ನಾನು 9ನೇ ಕ್ಲಾಸ್ನಿಗೆ ಹೋಗ್ತಾ ಇದ್ನ, ಅವ್ನು 10ನೇ ಕ್ಲಾಸ್ನಿಗೆ ಬರ್ತಾ ಇದ್ನ. ಭಿಕ್ಷೆ ಬೇಡ ನೆಪದಲ್ಲಿ ದಿನಾಲು ಮೀಟ್ ಆಗ್ತಿದ್ವಿ. ದಿನಾಲು ಒಬ್ರನ್ನೊಬ್ರು ನೋಡ್ಕಂತ, ಒಬ್ರನ್ನೊಬ್ರು ರೇಗಿಸ್ಕಂತ, ಒಬ್ರನ್ನೊಬ್ರು ಬೈಕಂತ ಇದ್ವು. ಒಂದಿನ ನಾವಿಬ್ರು ಪಿರುತಿ ಮಾಡೋದ್ನ ನಮ್ಮಪ್ಪಯ್ಯ ನೋಡ್ಬಿಟ್ಟ. ಆಮೇಲೆ ಏನಾಯ್ತೆ? ನಾನೇನ್ ಕೇಳ್ತೀರಾ, ನೀವೇ ನೋಡ್ರಿ. ಗೀತು ಯಾಕಿಂಗ್ ನನ್ ಸತಾಯಿಸ್ತೀಯಾ? ನನ್ ಸತಾಯಿಸ್ತಿದ್ರೆ ಏನ್ ಸುಖ ಸಿಗ್ತದೆ? ಹಳೆ ಬೇವಸಿನ ತಗೊಂಡ್ಬಂದು ನೀನು ಕಮ್ಮಿ ಸತೈಸಿ ಲಾಲ್ ಬಾಬ್ ಫ್ಲವರ್ಸ್ ಹೋಗೋಗಪ್ಪ ಅಂತ ಕರ್ದೆ ಬಂದೆ ನೀನು ಮಿಟಕ್ಲಾಡಿ. ನಿನ್ ಕರ್ದೆ ಅಂತ ನನ್ ಲಾಲ್ಬಾಗ್ ಬಂದ್ಬಿಡೋದು. ಅಲ್ಲಿ ಯಾರು ಭಿಕ್ಷುಕರು ಬಂದಾರೆ ಅಂತ ಕಾರ್ಪೊರೇಷನ್ ಗಾಡಿ ತಗೊಂಡ್ ಹೋಗ್ಬಿಡೋದು. ಅದ್ ಬೇಕಾ ನಮ್ಗೆ? ಸೋಮ್ಗಿರೋ ನಮ್ ಪಾಡಿ ನಾವು ಭಿಕ್ಷೆ ಬಿಡ್ತೀವಿ, ಸರ್ಕಾರಕ್ಕೆ ತೊಂದರೆ ಕೊಟ್ಟೆ ನಾವು. ಸರ್ಕಾರದಾಗ 2% ಭಿಕ್ಷುಕರು ಟ್ರಸ್ಟ್ಗೆ ಅಂತ ವಸೂಲಿ ಮಾಡ್ತಾರಂತೆ. ನಮ್ಮ ಅಪ್ಪಯ್ಯ ಹೇಳಿದ್ದು. ನಮ್ಮ ಶಾಲೆ ವಿಷಯ ತಿಳ್ಕೊಬಿಟ್ಟವನೇ. ಆ 2% ಕೋಟ್ಯಂತರ ರೂಪಾಯಿ ಆಗ್ತದಂತೆ. ಅದನ್ನೆಲ್ಲ ಅವರೇ ತಿಂದು ನೀರ್ ಕುಡ್ಕೊಂಡ್ಬಿಡ್ತಾರಂತೆ. ನಮ್ಗೆ 10 ಪೈಸೆನೂ ಸಿಗಕ್ಕಿಲ್ಲ ಅಂತ ಅಪ್ಪಯ್ಯ ಹೇಳ್ತಿದ್ದ. ಭಿಕ್ಷುಕರಿಗೆ ಎಂತ ಗತಿ ಬಂದ್ಬಿಟ್ಟು. ಅಲ್ಲ ಎಲ್ಲ ಅವರೇ ತಿನ್ಕೊಳಂಗಿದ್ರೆ ನಾವ್ಯಾಕಿರ್ಬೇಕು? ನಾವಲ್ಲ ಭಿಕ್ಷುಕರು, ಅವರೇ. ಆ ವಿಷಯ ಹಂಗಿರ್ಲಿ ಬಿಟ್ಟಾಕು. ಪಿಕ್ಚರ್ ಬೇರೆ ಯಾರೋ ಭಿಕ್ಷುಕರು ನೋಡಿ ಅಪ್ಪಯ್ಯ ಹೇಳ್ಬಿಟ್ರೆ ಸೆಕೆಂಡ್ ಹೋಗ್ಬಿಡವಾ? ಯೋವಿ ಸೆಕೆಂಡ್ ಸೋನ ಕತ್ಲಾಕ್ ಮುಂಚೆ ಹೆಣ್ಮಕ್ಳು ಮನೆ ಒಳಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ನಮ್ಮಪ್ಪ ಎಮ್ಮೆ ಎಟ್ಟು ತಗೊಂಡ್ ಹೊಡಿತಾನೆ. ಸರಿ ಬಿಡು, ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ಬಿಡವಾ? ಮಾರ್ನಿಂಗ್ಸ್ ಹೋಗೋದ್ರೆ ಭಿಕ್ಷೆ ಬೇಡದ್ ಯಾವಾಗ? ಫಸ್ಟ್ ಭಿಕ್ಷೆ ಆಮೇಲೆ ಖುಷಿ. ಬರಂಗ್ ಕಾಣಕ್ಕಿಲ್ಲ ಅನ್ಸತ್ತೆ. ಇಲ್ಲೇ 2 ಕುಂಟ ಹಾಕ್ಬಿಡವ? ಅದಕ್ಕೆ ನಾನು ತಾಕೋನ ಬಿಡು. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ ನಾನು ಶ್ರೀದೇವಿ, ನೀನು ಜಿತೇಂದ್ರ ನಾನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ ನೀನು ಶ್ರೀದೇವಿ. ಜಿತೇಂದ್ರ ನಿನ್ ಹೇಗ್ ಗೀತೆ ಹೇಳಿನಿ, ನನ್ನ ಮಗಳು ಸುದ್ದಿಗೆ ಬಂದ್ರೆ ಅಡ್ಡ ಸಿಗದಾಕ್ಬಿಡ್ತೀನಿ ಬೋಲ್ಟಿ ಮಗನೇ. ಅಪ್ಪಯ್ಯ ಅವನ್ ಮಾತ್ರ ಬೈಬೇಡ. ಮುಟ್ಟೆ ಬಿಟ್ಟಕ್ಲಾಡಿ ನಾನು ಏಟ್ ಗೀತೆ ಹೇಳಿಲ್ಲ, ಅವ್ನ ಜೊತೆ ಸೇರ್ಬೇಡ ಮಾತಾಡ್ಬೇಡ ಅಂತ. ಅವನ ಜೊತೆ ರಸ್ತೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀಯ, ನಮ್ಗೇನ್ ಮಾನ ಮರವಾಗಿ ಇಲ್ಲ. ಅಪ್ಪಯ್ಯ ಅದು ನಾನು ಅವನು ಪಿರೋತಿ ಮಾಡ್ತಾ ಇದ್ದೀವಿ ನೋಡು. ನನಗೂ ಅವನಿಗೂ ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಮುಟ್ಟೆ ಭಯ ಸತ್ತೋದಳಂತೆ, ಸತ್ತೋದಳು. ಓಹೋ, ಕಾಗೆಗೂ ನರಿಗೂ ಮದುವೆ ಆದತ್ತೆ ನಬೇ. ಏನ್ ಹೇಳ್ತಿದ್ದೆ ಅಪ್ಪಯ್ಯ? ನಾವು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ, ನಮ್ಮ ಮುರ್ವಾದಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ನಾವು ಡಾಲರ್ಸ್ ಕಾಲೋನಿ ಭಿಕ್ಷುಕರು. ನನ್ನ ಮಗ ಕಲಾದ್ರಿ ಪಾಳ್ಯದಲ್ಲಿ ಭಿಕ್ಷೆ ಬೇಡ್ತಾನೆ. ನಾವು ದೊನ್ನೆ ಬಿರಿಯಾನಿ ತಿಂತೀವಿ ಕಣಮ್ಮಿ, ಆಮ್ಲೆಟ್ ತಿಂತೀವಿ ಕಣಮ್ಮಿ. ಡಾಲರ್ಸ್ ಕಾಲೋನಿ ಕಸು ತೊಟ್ಟಿದಾಗೆ ಸ್ವೀಟ್ಗಳು ಸಿಗ್ತವೆ, ಹೆಂಡದ ಬಾಟ್ಲು ಸಿಗ್ತದೆ. ನಾವು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಈ ಕಿತ್ತೋದ್ ನನ್ನ ಮಗ ಕಳಾಸ್ಪಳ್ಯ ಮೋರಿಂದ ಇಲ್ಲಿ ಆ ಚೇಪೆಕಾಯಿ ಕಿತ್ತೋಗಿರೋ ಪ್ಲೇಟ್ ನನ್ನ ನಾಯಿ ತಿಂತಾ ಇರ್ತಾನೆ. ಇಂಥವನ್ನ ಲವ್ ಮಾಡ್ತೀಯಾ? ಲವ್ ಮಾಡಕ್ ಒಂದು ಅಂತಸ್ಬೇಕು ನಮಗೆ. ಲವ್ ಮಾಡ್ಬೇಕಾದ್ರೆ ಅವೆಲ್ಲ ಗೊತ್ತಾಗಿಲ್ಲ. ನನಗೂ ಇವನಿಗೂ ಈ ಸಂಬಂಧ ಹತ್ತಾಕಿಲ್ಲ, ನಾನು ಈ ಮದುವೆಗೆ ಒಪ್ಪಕ್ಕಿಲ್ಲ. ನನ್ ಕತೆ ಏನ? ಅಯ್ಯೋ ದಡ್ ಬಿಡತ್ತದೆ. MR ವಿಲ ಸೆಕೆಂಡ್ ಸ್ಟೇಜ್ನಾಗೆ ಒಬ್ಬ ಸೀನಾ ಅಂತ ಭಿಕ್ಷುಕ ಅವನೇ ಪ್ಯಾಂಟು ಶರ್ಟ್ ಹಾಕೊಂಡು ಭಿಕ್ಷೆ ಬೇಡ್ತಾನೆ ಕಡಿಮೆ. ಏಯಿಂದ ದೊಡ್ಡವ್ರಿಗೂ ಇಂಗ್ಲಿಷ್ ಮಾತಾಡ್ತಾನೆ, ನಿನ್ನ ಸಣ್ಣಕ್ ನೋಡ್ಕತಾನೆ. ಮಾವಾಗ ಇವ ಅಂದ್ರೆ ಕೋಮ ಕಳಿಸ್ಬಿಡ್ತೀನಿ. ಅಪ್ಪಯ್ಯ ನಂಗೆ ಯಾವನು ಬೇಡ, ನಂಗೆ ಇವನೇ ಬೇಕು. ಮುಟ್ಲೆ ಭಯ. ಓ ನಾನು ಒಂದ್ ಕಿತ ಅಂದ್ಮೇಲೆ ಮುಗಿದೋಯ್ತದು. ನನಗೆ ಅಂತ ಏನೇನ್ ಬರ್ಕೊಟ್ಟಿದ್ದೀನಿ ಗೊತ್ತಾ ನಿನಗೆ? 13ನೇ ಕರಾಸು 27ನೇ ಕರಾಸು ಎಲ್ಲ ವರದಕ್ಷಿಣೆ ರೂಪದಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ. ಸೀನೆ ಅಂದ್ಮೇಲೆ ನಿನ್ ಗಂಡ ಬಾಯ್ ಮುಚ್ಕೊಂಡ್ರೆ ನನ್ನ ಜೊತೆ ಶ್ರೀದೇವಿ ಏನಮ್ಮ ಜಾಜಿ, ಈ ಶ್ರೀದೇವಿ ಕಥೆ ಕೇಳಿ ನನ್ನ ಕಲ್ಲಲ್ಲಿ ಶ್ರೀದೇವಿ ಯು ಡೋಂಟ್ ವರಿ, ನನ್ನ ಹಬಿಗೆ ಹೇಳಿ ನೀನ್ ಮ್ಯಾರೇಜ್ ಮಾಡಿಸ್ತೀನಿ. ಅಲ್ಲಿವರೆಗೂ ನೀನ್ ನಮ್ಮನೇಲೇ ಇರು. ಜಾಜಿ ಜಂಬಲ್ದಿನಿ ಅವ್ರೆ, ಯಾರು ನೀನು ಹುಡುಗಿ?
ಶ್ರೀದೇವಿ ಅಂತ ಭಿಕ್ಷುಕಿ. ಪ್ರತಿನಿತ್ಯ ಹೊರಗಡೆನೆ ನಿಲ್ಲಿಸಿ ಒಂದಿಡಿ ಅಕ್ಕಿ ಹಾಕಿ ಕಳಿಸ್ತಾ ಇದ್ರಿ, ಇವತ್ತೇನು ಮನೆ ಒಳಗಡೆನೆ ಸೇರಿಸ್ಬಿಡಿದ್ರಲ್ಲ, ಏನ್ ಸಮಾಚಾರ? ಅಭಿ, ಇವಳು ಜಿತೇಂದ್ರ ನನ್ನ ಲವ್ ಮಾಡ್ತಾ ಇದ್ದಾಳೆ. ಅಯ್ಯ ಶಿವನೇ, ಹೋಗಿ ಹೋಗಿ ಆ ಸಿನಿಮಾ ಆಕ್ಟರ್ ಯಾಕಮ್ಮ ಲವ್ ಮಾಡಿದೆ? ಸಿನಿಮಾ ಆಕ್ಟರ್ ಜಿತೇಂದ್ರ ಅಲ್ಲ, ಈ ಜಿತೇಂದ್ರ ಇವಳ ಥರನೇ ಭಿಕ್ಷುಕ. ನಾವಿಬ್ರು ಸೇರ್ಕೊಂಡು ಇವ್ರಿಬ್ರನ್ನ ಒಂದ್ ಮಾಡ್ಬೇಕು. ಅಯ್ಯ ಶಿವನೇ, ರೇ ಬರೀ ಬೇರೆಯವ್ರನ್ನ ಒಂದು ಮಾಡದೆ ಆಗೋಯ್ತಲ್ಲ, ನಾನು ಮತ್ತು ನೀವು ಯಾವಾಗ ಒಂದಾಗೋದು? ಅಭಿ, why can't you understand? ಇವರಿಬ್ರು ಒಂದಾದ್ಮೇಲೆ ನಾವಿಬ್ರು ಏನು ಕೂತ್ಕೊಂಡು ರೂಮಲ್ಲಿ ಚೌಕಬಾಗಣ ಆಡಲ್ವೇ? ನೀವು ಮಾಡೋದೊಂದಲ್ಲ ಕಂಡ್ರೆ ಬೆಕ್ಪಾಟ್ ಮಾಡ್ಕೊಂಡು ಹಾಳಾಗೋಗಿ. ಶ್ರೀದೇವಿ, ಶ್ರೀದೇವಿ ಬರೀ ಆಚೆ. ಯಾರಪ್ಪ ನೀವಿಲ್ಲ? ನಾನು ಶ್ರೀದೇವಿರಪ್ಪ ರಂಗಪ್ಪ. ಏನ್ ನನ್ನ ಮಗಳ ನಿಮ್ ಮನೇಲಿ ಇಟ್ಕೊಂಡಿದ್ದೀರಂತಲ್ಲ, ಮರ್ಯಾದಿಂದ ಆಚೆ ಕಳ್ಸಿ, ಇಲ್ಲ ಕಿಟಕಿ ಗ್ಲಾಸ್ ಎಲ್ಲ ಚಿಂದಿ ಚಿಂದಿ ಮಾಡ್ಬಿಡ್ತೀನಿ. ಮಾತಾಡ್ರಿ, ಏನ್ ಮಾತಾಡ್ ಕಳಿಸ್ತಾರೋ ಮಾತಾಡ್ ಕಳಿಸಿ. ನೋಡಿ ಬೇಗ, ಈ ಪ್ರೀತಿಗೆ ಜಾತಿ ಗೀತೆ ಅಡ್ಡ ಬರಲ್ಲ. ಅವರಿಬ್ರು ಪ್ರೀತಿ ಮಾಡಿದ್ದಾರೆ, ಅವರಿಬ್ರನ್ನ ಒಂದ್ ಮಾಡ್ಬೇಕಾಗಿದ್ದೆ ನಮ್ ಕರ್ತವ್ಯ. ನೀನ್ ನರಿ ಕತೆ ಎಲ್ಲ ನಮ್ ಮುಂದೆ ತೋರ್ಸ್ಬೇಡ. ನಾವೇ ಬೇರೆ, ನಮ್ ಲೆವೆಲ್ಲೇ ಬೇರೆ. ಮರ್ಯಾದೆಯಿಂದ ನನ್ನ ಮಗಳನ್ನ ಕಳ್ಸ್ಕೊಡು. ಏನೇ ಮಾಡಿದ್ರು ನಿನ್ ಮಗಳನ್ನ ಕಳ್ಸ್ಕೊಳಕ್ ಆಗಲ್ಲ. ನೀನೇನು ಗಂಡನ? ಅಷ್ಟೆಲ್ಲ ಮಾತಾಡ್ತಾ ಇದ್ರು ನೋಡ್ತಾ ನಿಂತಿದ್ಯಲ್ಲ, ನೀನ್ ಎಂತ ಗಂಡಸ ನಿನ್ನ? ಕೊಡೋ ಹೇಳ್ತೀನಿ. ಮುಚ್ಚೆ ಬಾಯ, ನೀನ್ ಹುಟ್ಟಾಗ್ಲೇ ಪತ್ತು ದೊಡ್ಡ ನೀನ್ ಬಾಯಿ ಸುರುಗಿ ಕಸು ತೊಟ್ಟಿಗೆ ಬಿಸಾಕ್ಬೇಕಾಗಿತ್ತು. ಏನೋ ಮಗಳು ಅಂತ ಪಿರುತಿಯಿಂದ ಸಾಕಿದ್ದಕ್ಕೆ ಹೊಟ್ಟೆಲ್ಲ ದೊಡ್ಡ ಇನಾಮ್ನ. ಕೇಳಪ್ಪಯ್ಯ, ಆ ಜಿತೇಂದ್ರ. ಮುಚ್ಚಮ್ಮ ಬಾಯ್ನ, ಇನ್ನೊಂದು ಕಿತ್ತ ನನ್ನ ಮಗನ ಹೆಸರೇನಾದ್ರು ನೀನ್ ಬಾಯಾಗ ಬಂದ್ರೆ ನಾಲ್ಗಿನ ಕಿತ್ತಾಕ್ಬಿಡ್ತೀನಿ. ಅಲ್ಲ ಕಣಮ್ಮ, ಆ ಕಲಾದೆ ಪಾಳ್ಯದಲ್ಲಿ ತಿಪ್ಪೆ ಎತ್ತ ನನ್ನ ಮಗನ ಪಿರುತಿ ಮಾಡ್ತೀನಿ ಅಂತೀಯಲ್ಲ, ನಾಳೆ ದಿವಸ ನಾನು ಡಾಲರ್ ಕಾನಲ್ಲಿ ಹೆಂಗಮ್ಮ ಮುಖ ಎತ್ಕೊಂಡು ಭಿಕ್ಷೆ ಬೇಡ್ಲಿ? ಅಡೋ, ನೀನಂದ್ರೇನು, ನಿನ್ ಲೆವೆಲ್ ಅಂದ್ರೇನು? ನೀನ ಜಿತೇಂದ್ರನ್ ಮರಿಬೇಕು, ಇಲ್ಲ ನಿನ್ ಚಾಕುವಾಕ್ ಹಂಗೆ ಬಲಗಿಸ್ಬಿಡ್ತೀನಿ. ನಿಮ್ ಮಗಳನ್ನ ನೀವೇ ಮಾಡೆಲ್ ಮಾಡ್ತೀರಾ? ಪಾಪ, ಏನು ಪ್ರೀತಿ ಮಾಡಿದ್ದಾರೆ, ಅವ್ರ ಪ್ರೀತಿಗೆ ಬೆಲೆ ಕೊಡೋದ್ ಬೇಡ್ವಾ? ಇವೇನ್ ಮಾನ ಮರವಾದಿ ಇಲ್ಲರ ಜನ, ಯಾವನ್ಗ ಡೈವರ್ಸ್ ಕೊಡ್ತೀರಾ, ಇನ್ ಯಾವನ್ನ ಮಾಡಿಸ್ತೀರಾ? ನಾ ಭಿಕ್ಷುಕ್ರಂಗಲ್ಲ ಕಣಮ್ಮ. ನಮ್ ಏನಾರ ಮಾನ ಮರವಾದಿ ಹೊಂಟೋದ್ರೆ ಕತ್ ಕುಯ್ಕೊಂಡು ಮೋರಿನ ಮಲಕ ಬಿಡ್ತೀವಿ. ಹಾಗಂತ ಕೋಪದ ಕೈ ಬುದ್ಧಿ ಕೊಡಕ್ಕಾಗತ್ತೇನೆ? ಸುಮ್ಮನೆ ಒಂದೆರಡು ದಿನ ನಂಗೆ ಟೈಮ್ ಕೊಡ, ಅವಳನ್ನ ಹೇಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. 1 ವಾರ ಟೈಮ್ ಕೊಡ್ತೀನಿ. ಇವಳು ಜಿತೇಂದ್ರ ನನ್ನ ಮಗನ್ನ ಮರಿಬೇಕು, ಇಲ್ಲ ಅಂದ್ರೆ ಇವಳು ಕತ್ತಿ ಕಳಾಸ್ಪಳೆ ಮೋರಿನಾಗ ಎತ್ತು ಬಿಡ್ತೀನಿ. ನನ್ನ ಮಗ ಜಿತೇಂದ್ರ ಬಂದು ನೋಡಿ ಎದೆ ಹೊಡ್ಕೊಂಡು ಸಾಯ್ಬೇಕು. ಅತ್ತೆ, ಶ್ರೀದೇವಿನ ಅವ್ರ ಫಾದರು ಮರ್ಡರ್ ಮಾಡ್ತಾರಂತೆ. ಏನಮ್ಮ ಹೇಳ್ತಾ ಇದೀಯಾ? ಫ್ಯಾಮಿಲಿ ಮರ್ಯಾದೆಗೋಸ್ಕರ ಅವಳ ಮ್ಯಾರೇಜ್ ನ ಬೇರೆ ಕಡೆ ಫಿಕ್ಸ್ ಮಾಡಿದ್ದಾರೆ. ಅವಳು ಏನಾದ್ರೂ ಈ ಮ್ಯಾರೇಜ್ ಒಪ್ಲಿಲ್ಲ ಅಂದ್ರೆ ಅವಳನ್ನ ಮರ್ಡರ್ ಮಾಡ್ತಾರಂತೆ. ಮತ್ತೆ ಹೇಗಾದ್ರೂ ಮಾಡಿ ಆ ಪ್ರೇಮಿಗಳನ್ನ ಒಂದ್ ಮಾಡ್ಬೇಕು. ಅದಕ್ಕೆ ನನಗ್ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡಿ. ಯಾರ್ಯಾರಿಗೋ ಒಳ್ಳೇದ್ ಮಾಡ್ತಾರಂತೆ, ನಮ್ಮ ಯಜಮಾನ್ರಿಗೆ ಒಳ್ಳೇದ್ ಮಾಡಕ್ ಆಗಲ್ಲಂತ. ನಾಳೆ ನನ್ನ ಮಗನಿಗೂ ಒಳ್ಳೇದು ಮಾಡ್ತಾಳೆ ಅಲ್ವೇನಮ್ಮ? ನನ್ನ ಮಕ್ಕಳ ಎಲ್ರು ನನ್ನ ಮಗಳು ಬಿಡು. ಬಂದು ಈ ಕೆಲಸ ಇಲ್ಲ ಯಾರ್ದು ಅಂತ ನಾನು ಮುಟ್ಟು ಬರಮ್ಮ ಈಚೆಗೆ. ಇಲ್ಲಮ್ಮ ನನ್ನ ಮಗಳು, ನನ್ನ ಮಗಳು ನನ್ನ ಮನೆಗೆ ಕಾಣಿಸ್ತಾ ಇಲ್ಲ. ನೀನೇ ನನ್ನ ಮಗಳನ್ನ ನನ್ನ ಮನೆಗೆ ತಂದು ಬಿಟ್ರೆ ಸರಿ, ಇಲ್ಲ ನಮ್ ಕಾಲನಿರೋ ಬೆಕ್ಕಷ್ಟೆಲ್ಲ ಬಂದು ಇಲ್ಲಿ ಮನೆ ಬೆಂಕಿ ಹಚ್ತಾರೆ. ಸಾಂಬಾರ್ ತೋರ್ಸ್ತಾನ? ತೋರ್ಸ್ಲ ಮಗ. ಏನಣ್ಣ? ಏನ ಬಾಯ್ ಮುಂದೆ ಬಾ, ಮುಂದೆ ಬಾ. ಜಾಸ್ತಿ ಚಂಬಲ್ತೀನಿ ನೀವು ಮಾಡೋದು ಒಂದೊಂದೇನ್ರಿ. ಹೋಗಪ್ಪ, ಅವ್ನು ಡಿಕ್ಕಿ ಹೊಡೆದ್ಕೊಳ್ಳೆ ಕಣ್ಣಲ್ಲಿ ಹನ್ನೊಂದು ನಕ್ಷತ್ರಗಳು ಬಿದ್ದು. ನೀವಿಬ್ರು ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರಿಬ್ರನ್ನ ಹುಡ್ಕೊಂಡ್ ಬಂದ್ರ? ನಾವು ಹುಡ್ಕೊಂಡೋದ್ರೆ ಅವ್ರು ನಮಗ್ ಸಿಕ್ಬಿಡ್ತಾರ, ನಮ್ಮನ್ನ ನೋಡಿದ ತಕ್ಷಣ ಓಡೋಗ್ಬಿಡ್ತಾರ. ಅವ್ರು ನಮಗ್ ಸಿಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ನಾವೇ ಬೆಕ್ಕರ್ಸಾಗಿ ಹೋಗ್ಬೇಕು. ಮಾಡಬಾರದಂತ ಕೆಲಸ ದುಡ್ಡು ಮಾಡಕತ್ತೈತಿ, ಮಾಡಬಾರದಂತ ಕೆಲಸ ದುಡ್ಡು ಮಾಡಕತ್ತೈತಿ. ದುಡ್ಡಿನ ಆಸೆಗಾಗಿ ಮನುಜ ಬೇಕಾದ ಮಾಡೈತಿ.
ನಾವಿಲ್ಲಿ ಬಂದಿರೋದು ಭಿಕ್ಷೆ ಬೇಡದಕ್ಕಲ್ಲ ಕಣೋ, ಓಡಿ ಹೋಗಿರುವ ಜೋಡಿ ಹಕ್ಕಿಗಳನ್ನ ಪತ್ತೆ ಹಚ್ಚೋದಕ್ಕೆ. ಅವ್ರು ಎಲ್ಲಿದ್ದಾರೆ ಅಂತ ಹುಡುಕೋ. ಅಮ್ಮ ಅಣ್ಣ ಧರ್ಮಾಕ್ರಮ ಮದ್ವೆ ನಡೀತಾ ಇದೆ, ಮುಯಿ ಹಾಕ್ಬೇಕು. ಆ ಭಿಕ್ಷಕರನ್ನ ಕೇಳಿದ್ರೆ ಆ ಜೋಡಿಗಳು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಬನ್ನಿ. ಅದೇನೋ ಮದುವೆ ಅಂತ ಹೇಳ್ತಾ ಇದ್ರಲ್ಲ, ಯಾರ ಮದುವೆನಪ್ಪ? ಗೊತ್ತಿಲ್ವಾ ನಿಮ್ಗೆ? ಜಿತೇಂದ್ರಂದು ಶ್ರೀದೇವಿದು ಲಗ್ನ ಇವತ್ತ. ಒಳ್ಳೆ ಲಾಡು ಊಟ ಸಿಗುತ್ತೆ ಕಣ. ಆ ಮದುವೆ ಎಲ್ಲಿ ನಡೀತಾ ಇದೆಯಪ್ಪ? ಮುಯ್ದುಟ ಕೇಳ್ತೀನಿ. ಈ ನನ್ನ ಮಕ್ಳಿಗೆ 4 ತಗ್ಗಿದ್ರೆ ನನ್ನ ಮಗಳು ಎಲ್ಲವಳು ಅಂತ ಹೇಳ್ತಾರೆ. ನಾನು ಜಾತ್ರೆಗೆ ಬಂದಿನಿ. ನಾನ್ ಕಂಡಪ್ಪ ಪಾಂಡ್ರಂಗ ಗಂಟೆಗೆ ಅದೆತ್ತಿದ್ರು ಮೆಂಬರ್ ಆದ್ರೆ ಅಯ್ಯೋ ರಂಗಣ್ಣ, ನಿನ್ನ ಮಗಳು ಅವನ ಜೊತೆ ಎಲ್ಲೋ ಮದುವೆ ಆಗ್ತಾವಳಂತೆ. ಅವಳು ಹಿಡಿದಾಕ್ಬೇಕು ಅಂತ ನಾವೆಲ್ಲರೂ ಈ ವೇಷ ಹಾಕೊಂಡು ಬಂದ್ವಿ. ಆ ಮದುವೆ ಎಲ್ಲಿ ನಡೀತಾ ಇದೆ ಅಂತ ಅವ್ರಿಬ್ರಿಗೂ ಗೊತ್ತು, ಕೇಳಿ ನೋಡು. ನನ್ನ ಮಗಳು ಎಲ್ಲವಳೆ ಅಂತ ಹೇಳೋದೇ ಸರಿ, ಇಲ್ಲ ನಿಮ್ಮಿಬ್ರು ಕಲೀಜ ಬೋತಿ ಕಿಚ್ಚಿ ಇವ್ರ ಬಾಯಿಗೆ ಹಾಕ್ಬಿಡ್ತೀನಿ. ಲೇ ಹುಡುಗರು ಮದುವೆ ಆದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಕಣೋ. ದೊಡ್ಡವರು ಅಂತ ಯಾಕಿರ್ತಾರೆ ಹೇಳಿ? ಅವ್ರು ಒಪ್ಪಿಗೆ ಪಡೆದೇ ಮದುವೆ ಆಗ್ಬೇಕಪ್ಪ. ನಡ್ರಿ ಅವ್ರಿಬ್ರು ಎಲ್ಲಿದ್ದಾರೆ ಅಂತ ತೋರಿಸಿ, ನಾನೇ ಪಂಚಾಯತ್ಗೆ ಮಾಡಿ ಮದುವೆ ಮಾಡಿಸ್ತೀನಿ. ನಾವೆಲ್ಲರೂ, ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಾನು, ನಿಮ್ಮಗಳ ಮೇಲೆ ಸಿಕ್ಕಾಪಟ್ಟೆ ಗೌರವದ ಭಾವನೆಯನ್ನು ಇಟ್ಕೊಂಡಿದ್ದೀವಿ. ಅಲ್ಲ, ನೀವೆಲ್ಲರೂ ಮನೆಗೆ ಹೋಗಿ ಅದೆಷ್ಟು ಚೆನ್ನಾಗಿ ಭಿಕ್ಷೆನ ಬೇಡಿ ಬಂದತನ ಹಂಚ್ಕೊಂಡು ತಿಂತೀರಿ ಅಂತ. ಆದುದರಿಂದ ನಮಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ಬಂಧುಗಳೇ, ಇವತ್ತು ಭೂಮಿ ಮೇಲೆ ಇರೋರು ಯಾರು ಭಿಕ್ಷೆ ಬೇಡಲ್ಲ ಹೇಳಿ? ಈಗ ನೀವು ಆಫೀಸ್ಗೆ ಹೋದಾಗ ಲಂಚನ ಕೇಳ್ತಾರೆ, ಅದು ಭಿಕ್ಷೆ ಅಲ್ವಾ? ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋದಾಗ ಸಮಥಿಂಗ್ ಅಂತ ಕೇಳ್ತಾರೆ, ಅದು ಭಿಕ್ಷೆ ಅಲ್ವಾ? ಮಿನಿಸ್ಟರ್ ಹೋದ್ರೆ ಸುಡ್ಗೆಸ್ತ ಕೇಳ್ತಾರೆ, ಅದು ಭಿಕ್ಷೆ ಅಲ್ವಾ? ಈ ಓಟ್ ಕೇಳೋದಕ್ಕಿಂತ ರಾಜಕಾರಣಿಗಳು ಮನೆಗೆ ಬರ್ತಾರೆ, ಅದು ಭಿಕ್ಷೆ ಅಲ್ವಾ? ಅಭಿ ಲೆಕ್ಚರ್ ಕೊಟ್ಟಿದ್ ಸಾಕು, ಮೊದಲು ವಿಷಯಕ್ಕೆ ಬನ್ನಿ. ನಮ್ಮ ತಾಯಿಗೆ ಬಂದ್ಬಿಡ್ತೀನಿ. ನೋಡಿ ಭಿಕ್ಷಕ ಬಂಧುಗಳೇ, ಯಾವುದೇ ಕಾರಣಕ್ಕೂ ಕಾಳಸಿಪಾಳ್ಯ, ಈ ಡಾಲರ್ಸ್ ಕಾಲೋನಿ ಬೇರೆ ಬೇರೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಬಿಡ್ತೀನಿ, ಈ ನಮ್ಮ ಕಲಾಸಿಪಾಳ್ಯಗೆ ಇರುವಂತ ಒಂದು ಮಹತ್ವ ಏನಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಡಾಲರ್ಸ್ ಕಾಲೋನಿಗೆ ಬರಕ್ಕಿಲ್ಲ. ತೆಗಿರಿ ನಾನು ಪಕ್ಕಿಲ್ಲ. ನೀವು ಯಾವುದೇ ಕಾರಣಕ್ಕೂ ಕಲಾಸಿಪಾಳ್ಯನ ಆಗಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಕಲಾಸಿಪಾಳ್ಯನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ರ ನೀವು? ಅಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಏನು ಬಂತು ಕೋಟ್ಯಾಂತರ ಜನರು ಓಡಾಡ್ತಾನೆ ಇರ್ತಾರೆ. ಅಲ್ಲಿ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವಹಿವಾಟಾಗುತ್ತೆ. ಅಲ್ಲಿ ಸಾಲು ಬೀದಿ ಅಂಗಡಿಗಳಿದೆ. ಡಾಲರ್ಸ್ ಕಾಲೋನಿಯಲ್ಲಿ ಏನ್ರಿದೆ? ಅಲ್ಲಿ ಬರೀ ಕಾಂಕ್ರೀಟ್ ಕಟ್ಟಡದ ಎಲ್ಲಿ ನೋಡಿದ್ರು ಅಲ್ಲಿ ಮನೆ ಬೀದಿನಲ್ಲಿ ಎಕ್ಕಚ್ಚಕ್ಕೊಂದು ನಾಯಿ ಕೂಡ ಕಾಣಿಸ್ಕೊಳ್ಳಲ್ಲ. ಅವೆಲ್ಲ ಕಾಣಿಸ್ಕೊಳ್ತವೆ, ಆದ್ರೆ ಅವರವರ ಮನೆಯ ಕಾಂಪೌಂಡ್ ನಲ್ಲಿ ಯಾವುದೇ ಕಾರಣಕ್ಕೂ ಭಿಕ್ಷಕ ಬಂಧುಗಳೇ ನಮ್ಮ ಕಲಾಸಿಪಾಳ್ಯನ ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿಯೊಂದು ಸ್ಥಾನಕ್ಕೂ ಅವುಗಳದ್ದೇ ಆದಂತ ಒಂದು ಮಹತ್ವ ಇರುತ್ತೆ. ಕಂಟ್ರೋಲ್ ಮಾತಾಡಿದೆ ನೋಡಿ, ನಮ್ ಬಾಡಿಲಿ ಬರೀ ಕಣ್ಣು ಮುಖ್ಯ, ಕೈ ಮುಖ್ಯ, ಕಾಲು ಮುಖ್ಯ, ಕಿವಿ ಮುಖ್ಯ ಅಂತ ಹೇಳಕ್ಕಾಗತ್ತಾ? ಭಿಕ್ಷಕ ಬಂಧುಗಳೇ, ಒಬ್ಬ ನರಮಾನವರಿಗೆ ನವರಂಧ್ರಗಳು ಹೇಗೆ ಮುಖ್ಯನೋ ಹಾಗೆ ಒಂದು ನಗರದಲ್ಲಿ ಪ್ರತಿಯೊಂದು ಭಾಗಗಳು ಕೂಡ ಮುಖ್ಯ ಆಗುತ್ತವೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಭಿಕ್ಷಕ ಬಂಧುಗಳೇ. ಭಿಕ್ಷಕ ಬಂಧುಗಳೇ, ನಿಮ್ಮ ಜೊತೆ ನಾನು ಇನ್ನೊಂದನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭಿಕ್ಷಕ ಬಂಧುಗಳೇ, ಇವತ್ತಿನ ದಿವಸ ನನ್ನಂತವನಿಗೆ ಕಲಾಸಿಪಾಳ್ಯದ ಭಿಕ್ಷಕರು ಬೇರೆ ಅಲ್ಲ, ಡಾಲರ್ಸ್ ಕಾಲೋನಿಯ ಬೆಗ್ಗರ್ಸ್ಗಳು ಬೇರೆ ಅಲ್ಲ. ಭಿಕ್ಷಕ ಬಂಧುಗಳೇ, ನಮ್ಮ ಆದಿಕವಿ ಪಂಪ ಏನ್ ಹೇಳ್ತಾನೆ ಗೊತ್ತಾ? ಮನುಷ್ಯ ಜಾತಿ ತಾನೊಂದೇ ಅವಲಂಬ. ಅಭಿ, ಭಿಕ್ಷಕರಿಗೆ ಕನ್ನಡ ಲಿಟರೇಚರ್ ಬಗ್ಗೆ ಏನ್ ಗೊತ್ತಿರುತ್ತೆ? ಸುಮ್ಮನೆ ವಿಷಯಕ್ಕೆ ಬಂದ್ರೆ. ಅದು ಭಿಕ್ಷಕ ಬಂಧುಗಳೇ, ಏನೋ ಅರಿದಾರ ಕಂದಮ್ಮಗಳು ನಮ್ಮ ಮಕ್ಕಳು ಅಂತಾನೆ ತಿಳ್ಕೊಂಡ್ಬಿಡೋಣ. ಅವು ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ಒಬ್ರಿಗೊಬ್ರು ಮನಸ್ಸನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಂತವ್ರನ್ನ ನಾವು ಯಾವುದೇ ಕಾರಣಕ್ಕೂ ದೂರ ಮಾಡಬಾರ್ದು. ಅವರಿಬ್ಬರನ್ನು ಆದಷ್ಟು ಬೇಗ ಒಂದು ಮಾಡಬೇಕು. ಅವರಿಬ್ರು ಒಂದು ಆದರೆ ಆಗ ಅವರಿಬ್ಬರು ಸುಖವಾಗಿರ್ತಾರೆ ಬಂಧುಗಳೇ. ನೀವು ಸುಖವಾಗಿರ್ತೀರ ಬಂಧುಗಳೇ, ನಾವು ಸುಖವಾಗಿರ್ತೀವಿ ಭಿಕ್ಷಕ ಬಂಧುಗಳೇ. ಬಂಧುಗಳೇ, ಈ ಲವ್ ಅನ್ನೋದು ಫೇಲ್ಯೂರ್ ಆಗ್ಬಿಡ್ತಂದ್ರೆ ಯಾವ ರೀತಿಯ ಅಡ್ಡ ಪರಿಣಾಮಗಳು ಆಗ್ತವೆ ಅನ್ನೋದನ್ನ ನಾನು ಹೇಳಲ್ಲ, ನಮ್ಮ ಹೆಂಡ್ರಿ ಹೇಳ್ತಾರೆ, ಕೇಳ್ತಾರೆ. ನಾಗರಾವ್ ಫಿಲ್ಮ್ ಅಲ್ಲಿ ಏನಾಯ್ತು? ಅವ್ರ ಲವ್ ಸಕ್ಸಸ್ ಆಗ್ಲಿಲ್ಲ ಅಂತ ಗುಡ್ಡದ ಮೇಲಿಂದ ಕೆಳಗಿದ್ದು ಸತ್ತಾದ್ರು. ಚೂಲಿ ಫಿಲ್ಮ್ ಅಲ್ಲಿ ಏನಾಯ್ತು? ಅಂತ್ಯ ದುರಂತ ಆಯ್ತು. ನಿಮ್ಮ ಜೀವನ ಹಾಗಾಗ್ಬಾರ್ದು. ನಿಮ್ಮ ಜೀವನ ಬಾಬಿ ಫಿಲ್ಮ್ ತರ ಹ್ಯಾಪಿ ಎಂಡಿಂಗ್ ಆಗ್ಬೇಕು. ಹಾಗಾಗಿ ಪ್ರೀತಿಸಲು ಒಳ್ಳಾಗ್ಬೇಕು. ನೀವಿಬ್ರು ಮಾತಾಡಿ ನಮ್ ಕಣ್ ತೆರೆಸ್ಬಿಟ್ರಿ. ಅಂದ್ರೆ ನೀವು ಶ್ರೀದೇವಿ ಮತ್ತೆ ಜಿತೇಂದ್ರನ್ ಮ್ಯಾರೇಜ್ ಮಾಡ್ಸಕ್ಕೆ ಒಪ್ಕೊಂಡ್ರಿ? ಒಂದೇ ಒಂದು ಕಂಡೀಷನ್. ಏನ್ ಕಂಡೀಷನ್ ಅಂತ ಹೇಳಿ, ನನ್ನ ಅಭಿ ಪೂರೈಸ್ತಾರೆ. ನಿಮ್ಮೆಲ್ಲರ ಪಾಲಿಗೆ ನಾನಿರ್ತೀನಿ ಅಂತ ಅಭಯನ ನೀಡ್ತಾ ಇದ್ದೀನಿ.
ನೀವು ತಾಳಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ತಾನೇ? ಒಂದು 2 ದಿನ ತಾಳಿ ನಾನೇ ರೆಡಿ ಮಾಡ್ಕೊಂಡು ಕೊಡ್ತೀನಿ. ಅದ್ರ ಜೊತೆಗೆ ಅಖಿಲ ಕರ್ನಾಟಕ ಭಿಕ್ಷುಕರ ಸಂಘದಿಂದ ಎಲ್ಲರನ್ನು ಕರೆಸ್ಬಿಡ್ತೀನಿ. ಒಂದು 20,000 ಜನ ಆಗ್ಬೋದು. ಅರಮನೆ ಗ್ರೌಂಡ್ ಅಲ್ಲಿ ದೊಡ್ಡದ ಚಪ್ಪರ ಹಾಕ್ಸಿ ಒಂದು 5 ದಿವಸ ಮದುವೆ ಮುಗಿಸ್ಕೊಟ್ಟು ಬಿಡಿ.